ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಅವರನ್ನು ನಾವು ಹೇಗೆ ಕ್ಲೆನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇದರಲ್ಲಿ ಹೇಳ್ತಾ ಇದ್ದೀನಿ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ಕೋಬೋದು. ನಾವು ಮನೆಯಲ್ಲೇ ತುಂಬಾ ಈಸಿ ಮೆಥಡಲ್ಲಿ ನಾವು ಹೇಗೆ ನಮ್ಮ ಅವರನ್ನು ಕ್ಲೆನ್ಸ್ ಮಾಡ್ಕೋಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಆಲ್ರೆಡಿ ನನ್ನ ಒಂದು ವೀಡಿಯೋಸ ಕಂಟಿನ್ಯೂಸ್ ಆಗಿ ನೋಡ್ಕೊಂಬಂದಿರೋರಿಗೆಲ್ಲ ಗೊತ್ತಾಗಿರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಫಾರ್ ಬಿಗಿನರ್ಸಿಂದನೂ ಸ್ಟಾರ್ಟ್ ಮಾಡ್ಕೊಂಬನ್ನಿ. ಎಪಿಸೋಡ್ 1, ಎಪಿಸೋಡ್ 2, ಎಪಿಸೋಡ್ 3ವರೆಗೂ ಮಾಡಿದ್ದೀನಿ ಅಲ್ವಾ. ಸೊ ನಾನು ಅದಾದಮೇಲೆ ನಮ್ಮ ಅವರನ್ನು ಕ್ಲೆನ್ಸ್ ಮಾಡ್ಕೊಂಡ್ಮೇಲೆ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಒಂದು ಅವರ ಕ್ಲೀನಾಗಿದ್ದರೆ, ಅಂದರೆ ನೀಟಾಗಿದ್ದರೆ ಮಾತ್ರ ನಾವೇನೇ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರು ಅದು ಬೇಗ ಅದು ರಿಯಾಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಮಗೆ ಅದು ಸಿಗೋದಕ್ಕೆ ಅದು ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಅವರನ್ನು ನಾವು ಹೇಗೆ ಕ್ಲೆನ್ಸ್ ಮಾಡ್ಕೋಬೋದು, ಅಂದರೆ ಹೇಗೆ ನಾವು ಕ್ಲೀನ್ ಮಾಡ್ಕೋಬೋದು ಅಂತ. ಏನು ಗೊತ್ತಾ, ಅವರ ಕ್ಲೀನ್ ಇಲ್ಲ ಅಂದರೆ ನಾವೇನಾರು ಕೇಳ್ಕೊಂಡಾಗ ಅದು ಅಲೈನ್ ಆಗಲ್ಲ. ನಮ್ಮ ಒಂದು ಥಾಟ್ ನಾವೇನು ಕೇಳ್ಕೊಂಡಿರ್ತೀವೋ ಅದು ಮತ್ತು ಯೂನಿವರ್ಸ್ ಅಲೈನ್ಗೆ ನಾವು ಇದಾಗಲ್ಲ, ಕಂಬೈಂಡ್ ಆಗಲ್ಲ. ಅದು ಯಾವಾಗಲೂ ಅಷ್ಟೇ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಮ್ಮ ಒಂದು ಎನರ್ಜಿ ಮತ್ತು ಯೂನಿವರ್ಸ್ ಎನರ್ಜಿ ಅಲೈನ್ಮೆಂಟ್ ಆದರೆ ಮಾತ್ರ ನಾವೇನು ಕೇಳ್ಕೊಂಡಿರ್ತೀವೋ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಏನು ಗೊತ್ತಾ, ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯಾವಾಗಲೂ ನಿಮಗೆ ನೀವು ತುಂಬ ಹ್ಯಾಪಿಯಾಗಿ ಇರಬೇಕಾಗತ್ತೆ. ಯಾವಾಗಲೂ ಅದಕ್ಕೆ ತಾನೇ ನಾನು ಹೇಳಿದ್ದು, ಫುಲ್ ಡೇ ನೀವು ಎನರ್ಜೆಟಿಕ್ ಆಗಿರಬೇಕು ಅಂದರೆ ನಿಮ್ಮ ಅವರನ್ನ ಚೆನ್ನಾಗಿ ಕ್ಲೆನ್ಸ್ ಮಾಡಿಕೊಂಡ್ರೆ ಮಾತ್ರ ಅದು ನಿಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ನಮ್ಮ ಅವರನ್ನ ನಾವು ಕ್ಲೆನ್ಸ್ ಮಾಡ್ಕೋಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಕೆಲವು ಪಾಯಿಂಟ್ಸ್ ಹೇಳೋದನ್ನು ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ, ಆಮೇಲೆ ಕೇಳ್ತೀರಾ ಹೇಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ಸೊ ಅದಕ್ಕೆ ಹೇಳೋದು, ಫುಲ್ ಡೀಟೇಲಾಗಿ ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಂಬನ್ನಿ ಅಂತ ಅದಕ್ಕೆ ಹೇಳೋದು. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಮಾತಾಡ್ತಿದ್ದೀನಿ ಅನ್ನೋದ್ರದ್ದು ಪ್ರತಿಯೊಂದ್ರದ್ದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಹೇಳ್ಕೊಂಡು ಹೋಗ್ತೀನಿ ಒಂದೊಂದೇ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಮ್ಮ ಒಂದು ಅವರನ್ನ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದ್ರದ್ದು ಫಸ್ಟ್ ಹೇಳ್ತೀನಿ. ಸೊ ಇದು ಎಲ್ಲರೂ ಮಾಡ್ಬೋದು, ಹುಡುಗರು ಹುಡುಗಿರೆ ಇಬ್ಬರೂ ಮಾಡ್ಬೋದು. ಬಿಕಾಸ್ ನಮ್ಮ ಒಂದು ಬಾಡಿಲಿ ಕ್ಲೆನ್ಸ್ ಆದರೆ ಮಾತ್ರ, ಅವರ ಕ್ಲೆನ್ಸ್ ಆದರೆ ಮಾತ್ರ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮ್ಯಾನಿಫೆಸ್ಟ್ ಅಂದರೆ ಏನು ಅಂದ್ಕೊಂಡ್ರಿ, ಇದು ನೀವು ಎಜುಕೇಷನ್ಗೂ ಯೂಸ್ ಮಾಡ್ಬೋದು. ಎಜುಕೇಷನ್ ಮಾಡಬೇಕಾದ್ರೂ ನೀವು ಹೇಳ್ಕೊಬೋದು. ಮನಿ ಮ್ಯಾನಿಫೆಸ್ಟ್ಗೂ ಯೂಸ್ ಆಗುತ್ತೆ. ಆಮೇಲೆ ನಿಮ್ಮದು ಒಡವೆಗಳು, ಚಿನ್ನ ಬೆಳ್ಳಿ ಆ ಥರ ತೊಗೊಳ್ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಮತ್ತು ಕಾರ್ ತೊಗೋಬೇಕಾದ್ರೆ ಸೈಟು, ಮನೆ, ಆ ಥರ ಪ್ರತಿಯೊಂದ್ರದ್ದು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ರೂ ಮೊದಲು ನಿಮ್ಮ ಒಂದು ಅವರ ಕ್ಲೀನಾಗಿರಬೇಕು. ಆವಾಗಲೇ ನಿಮಗೆ ಏನು ಬೇಕೋ ಅದು ಸಿಗೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕೆಲವ್ರಿಗೆ ಮ್ಯಾನಿಫೆಸ್ಟ್ ಮಾಡಿರಲ್ಲ, ಬಟ್ ಆದರೆ ಅವ್ರಿಗೆ ಥಿಂಗ್ಸ್ಗಳು ಸಿಗ್ತಾ ಇರುತ್ತೆ. ಬಿಕಾಸ್ ಯಾಕೆ ಅಂದರೆ ಅವ್ರಿಗೆ ಲೈಫಲ್ಲಿ ಆ್ಯಂಬಿಷನ್ಸ್ ಅನ್ನೋದು ತುಂಬ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಲ್ಲ, ಫಿಲಮ್ ಸ್ಟಾರ್ ಯಶ್ನೇ ಫಸ್ಟ್ ಹೇಗಿದ್ರು, ಹೇಗೆ ಅವರು ಮುಂದುವರೆದ್ರು KGF ಮೂವಿ ಎಲ್ಲ ಮಾಡುವಾಗ ಅಲ್ವಾ. ಸೊ ಆ ಥರ ಅವರು ಫಸ್ಟ್ ಎಲ್ಲ ಹೇಗಿದ್ರಲ್ವ, ಅವ್ರಿಗೆ ಒಂದು ಲೈಫಲ್ಲಿ ಡಿಟರ್ಮಿನೇಷನ್ ಇತ್ತು. ಅಂದರೆ ನಾವು ಒಂದು ಏಮ್ ಇತ್ತು, ಅವ್ರಿಗೆ ಗುರಿ ಇತ್ತು. ಸೊ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಥಿಂಗೇ ಏಮ್ ಇರಬೇಕು, ಒಂದು ಗುರಿ ಇಟ್ಕೋಬೇಕು ನಾವು. ಸೊ ನಾನು ಹೇಳದ್ನಲ್ಲ ಫ್ರೆಂಡ್ಸ್, ನಂದು ಗುರಿ ಏನು ಅಂದರೆ, ನಾನು ಮುಂಚೆನೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಂದು ತುಂಬ ನಾನು ಮ್ಯಾನಿಫೆಸ್ಟ್ ಮಾಡೋದು ಗೋಲ್ಡ್ ಜ್ಯುವೆಲ್ರಿ ಬಗ್ಗೆನೇ. ಬಿಕಾಸ್ ನನಗೆ ಗೋಲ್ಡ್ದು ಕ್ರೇಜ್ ಜಾಸ್ತಿ. ಓಕೆನಾ? ಸೊ ಕೆಲವ್ರಿಗೆ ಒಂದೊಂದು ಥರ ಕ್ರೇಜ್ಗಳಿರುತ್ತೆ. ಕೆಲವ್ರಿಗೆ ಮನೆ ತಗೊಳ್ಳೋ ಕ್ರೇಜ್ ಇರುತ್ತೆ, ಕೆಲವ್ರಿಗೆ ಸೈಟ್ ತಗೊಳ್ಳೋ ಕ್ರೇಜ್ ಇರುತ್ತೆ, ಕೆಲವ್ರಿಗೆ ಕಾರ್ಗಳದ್ದು, ಕೆಲವ್ರಿಗೆ ಎಜುಕೇಷನ್ದು. ಸೊ ಆ ಥರ ನಿಮ್ಮದು ಒಂದೊಂದು ಮ್ಯಾನಿಫೆಸ್ಟೇಷನ್ನು ನೀವು ಮಾಡ್ಕೋಬೋದು. ಅದು ನಿಮ್ಮ ಒಂದು ಅವರ ಕ್ಲೆನ್ಸ್ ಇದ್ರೆ ಮಾತ್ರ. ಅವ್ರಿಗೆಲ್ಲ ಏನು ಅಂದರೆ, ಯಾರಿಗೆ ತುಂಬ ಆ್ಯಂಬಿಷನ್ಸ್ ಇರುತ್ತೆ ಅವ್ರಿಗೆ 24 hours ಅವ್ರಿಗೆ ಏನು ಗೊತ್ತಾ, ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅವ್ರು ಮಲಗಿರ್ಬೇಕಾದ್ರೂ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ, ಅವ್ರಿಗೆ ಥಾಟ್ ಓಡ್ತಾ ಇರುತ್ತೆ. ನಾನು ಈ ಥರ ಅಲ್ಲ ಏಮ್ ಇರುತ್ತೆ ಅಲ್ವಾ ಅವ್ರದ್ದು. ಸೊ ನಾನು ಇದನ್ನು ಅಚೀವ್ ಮಾಡಬೇಕು ಅನ್ನೋದು ಒಂದು ಏಮ್ ಇರುತ್ತೆ. ಸೊ ನಮ್ಗಳಿಗೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ನಾ ಹೇಳ್ತೀನಿ ನೋಡಿ ನಿಮಗೆ. ಬೆಳಗ್ಗೆ ಎಲ್ಲ ನಾವು ಮ್ಯಾನಿಫೆಸ್ಟ್ ಮಾಡ್ಕೋತೀವಿ ಅಂದ್ಕೊಳ್ಳಿ, ನಮ್ಗೆ ಆ ಥರ ಗೋಲ್ಡ್ದು ನಾವು ತೊಗೋಬೇಕು, ನನಗಿಷ್ಟು ದುಡ್ಡು ಅಮೌಂಟು ನನಗೆ ಸಿಕ್ಕಿದೆ, ಆ ಥರ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಿ. ಬಟ್ ಇನ್ ಬಿಟ್ವೀನ್ ಆ ಟೈಮಲ್ಲಿ ಅದಾದ ತಕ್ಷಣ ನಮ್ಮದು ಕಾನ್ಸಂಟ್ರೇಟ್ ಎಲ್ಲ ಬೇರೆ ಬೇರೆ ಕಡೆ ಓಡ್ತಾ ಇರುತ್ತೆ ನಮ್ಮ ತಲೆಯಲ್ಲಿ.
ಸೊ ಅವರು ಅವ್ರ ಬಗ್ಗೆ ಯಾರ್ದಾರ ಒಂದು ಕಾಲ್ ಬರುತ್ತೆ ಅಂದ್ಕೊಳ್ಳಿ ಫೋನ್ದು, ಯಾರು ಒಬ್ಬರು ಬೇಜಾರಾಗಿ ಮಾತಾಡಿದಾಗ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ನಮ್ಮದು ಲೋ ಆಗುತ್ತೆ, ಎನರ್ಜಿ ಲೋ ಆಗುತ್ತೆ. ಸೊ ಅದಕ್ಕೆ ಹೇಳೋದು ನಮ್ಮ ಒಂದು ಎನರ್ಜಿನ ಲೋ ಆಗೋದಕ್ಕೆ ಬಿಡಬಾರ್ದು. ಸೊ ಅದಕ್ಕೇ ನಿಮಗೆ ನಾನು ಯಾವಾಗಲೂ ಹೇಳ್ತೀನಿ, ನೆಗೆಟಿವ್ ಆಗಿರೋರ ಹತ್ರ ಆದಷ್ಟು ಅವಾಯ್ಡ್ ಮಾಡಿ. ನೆಗೆಟಿವ್ ಟಾಕ್ಸ್ ಅಂತಾರೆ ನೋಡಿ, ಗಾಸಿಪ್ ಮಾಡ್ತಾರೆ ನೋಡಿ, ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಬೇಕು ಅಂದರೆ ಯಾರ್ದಾರ ಬಗ್ಗೆ ಸುಮ್ಮನೆ ಗಾಸಿಪ್ ಮಾಡೋದು, ಅಂಥ ಒಂದು ಟೀಮಲ್ಲಿ ನೀವು ಸೇರ್ಕೋಬಾರ್ದು. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಒಳ್ಳೇದನ್ನು ಬಯಸಬೇಕು, ಬೇರೆಯವ್ರಿಗೆ ಒಳ್ಳೇದಾಗೋದನ್ನು ಸದಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕು. ಆವಾಗಲೇ ನಮಗೇನು ಅನ್ಕೋತೀವೋ ಅದು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಆಲ್ವೇಸ್ ಥಿಂಕ್ ಪಾಸಿಟಿವ್, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ನಿಮಗೆ ನಾ ಹೇಳ್ತೀನಿ ನೋಡಿ, ನಾನು ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನೇ ನಾನು ಹೇಳ್ತೀನಿ. ಸೊ ನಾನು ಫಸ್ಟ್ ಮ್ಯಾನಿಫೆಸ್ಟ್ ಮಾಡೋದು ಯಾವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂದರೆ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದನೂ ನಾನು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಂದು ಏನು ಗೋಲ್ಡ್ ಜ್ಯುವೆಲ್ರಿ ತೋರಿಸಿದ್ನೋ, ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಹೌಸ್ ವೈಫ್, ಓಕೆನಾ, ನಾನು ಮನೇಲಿ ಇದ್ಕೊಂಡೆ ಇಷ್ಟೆಲ್ಲ ನಾನು ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ನನಗೆ ಬರುವ ಇನ್ಕಮ್ ಏನೂ ಇರ್ತಿರ್ಲಿಲ್ಲ. ನಿಮಗೆ ಗೊತ್ತಲ್ಲ, ಹೌಸ್ ವೈಫ್ಸಲ್ಲಿ ಎಷ್ಟು ಮಹಾ ಬಂದ್ಬಿಡುತ್ತೆ, ಏನು ನಮಗೆ ಒಂದು ಸೇವಿಂಗ್ಸ್ ಅಮೌಂಟ್ ಎಷ್ಟು ಮಹಾ ಇರುತ್ತೆ, ಅದರಲ್ಲಿ ಅಷ್ಟು ಗೋಲ್ಡ್ ಹೇಗೆ ತೊಗೋಬೋದು ನಾವು. ಜಸ್ಟ್ ಅದನ್ನೇ ನಿಮ್ಗೆಲ್ಲರಿಗೂ ಮೋಟಿವೇಟ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಮ್ಯಾನಿಫೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ನಿಜವಾಗ್ಲೂ ನಾವು ತೊಗೊಂಡಿದ್ದೀವಿ ಅಂತ ಆದಾಗ ಅದು ನಮಗೆ ವಸ್ತುಗಳು ಅದು ಸೇರ್ತಾ ಹೋಗುತ್ತೆ. ಅದು ಹೇಗೆ ಸೇರುತ್ತೆ ಅಂತ ನಿಮಗೆ ಇಮ್ಯಾಜಿನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನನ್ನ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡಿರೋರಿಗೆ ನಾನು ಹೇಳುವ ಮಾತು ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಪ್ರತಿಯೊಂದು ವಾಕ್ಯ ನಾವು ಮಾತಾಡೋದಾಗಲಿ, ಶಬ್ದಗಳಾಗಲಿ, ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಹ್ಯಾಪಿಯಾಗಿ ಇಟ್ಕೋಬೇಕು, ನಮ್ಮ ಬಾಡಿನ ಎನರ್ಜೆಟಿಕ್ ಆಗಿ ಇಟ್ಕೋಬೇಕು. ಸೊ ಅದಕ್ಕೋಸ್ಕರ ನಿಮಗೆ ನಾನು ಏನು ಗೊತ್ತಾ, ಕೆಲವರೆಲ್ಲ ನಿಮಗೆ ಹೇಳ್ಕೊಡಲ್ಲ ಇದೆಲ್ಲ ಮೆಥಡ್, ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಬಟ್ ಅದ್ರ ಹಿಂದೆ ಇರುವ ಸೀಕ್ರೆಟ್ ಏನು ಅನ್ನೋದ್ರದ್ದು ಅದು ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಬಿಕಾಸ್ ನಾನೊಂದು 10 ಇಯರ್ಸಿಂದ ಇದ್ರನ್ನೇ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಆ್ಯಕ್ಚುಲಿ ಯೋಗ ಆಗಿದೆ ನಂದು, ಅಂದರೆ ನಾನು ಹೇಳಿದ್ನಲ್ಲ ಯೋಗ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಬೇಸಿಕ್ ಯೋಗ ಗೊತ್ತಿರಬೇಕಾಗುತ್ತೆ. ಮೆಡಿಟೇಷನ್ನು ನೀವು ಹೇಗೆ ಮಾಡೋದು ಅಂತ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೆಡಿಟೇಷನ್ದು ಅಂದರೆ ಅದ್ರದ್ದು ನಿಮಗೆ ಯಾವ್ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮೆಡಿಟೇಷನ್ದೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ನೀವು ಅದನ್ನು ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಹೇಗೆ ಮಾಡ್ಬೋದು ಅಂತ. ಸೊ ಆ ಥರ ಫ್ರೆಂಡ್ಸ್, ಸೊ ಆ ಥರ ಮ್ಯಾನಿಫೆಸ್ಟ್ ಮಾಡುವಾಗ ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಏನು ಆಸೆ ಇರುತ್ತೋ ಸೊ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರಬೇಕು, ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ನಾನು ಗೋಲ್ಡದು ತೊಗೋಬೇಕು ಅಂತ ಏನಾರ ನನಗೆ ಥಾಟ್, ಯಾವ್ದಾರ ಒಂದು ಅಂಗಡಿಯಲ್ಲಿ ನಾನು ಚಿನ್ನದ ಉಂಗುರನೋ ಏನೋ ನೋಡ್ಕೊಂಬಂದಿರ್ತೀನಿ ಅಂದ್ಕೊಳ್ಳಿ. ಸೊ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಓಕೆನಾ? ಸೊ ನಾನು ಹೇಳ್ತಾ ಇರೋದು ನಿಮಗೆ ನಾನು ಹೇಗೆ ಗೋಲ್ಡ್ ತೊಗೊಳೋದಕ್ಕೆ ಸಾಧ್ಯ ಆಯಿತು ಅಂತ. ಸೊ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೆ, ಫುಲ್ ಪಾಸಿಟಿವ್ ಆಗಿ ಇಟ್ಕೋತಾ ಇದ್ದೆ. ಏನು ಗೊತ್ತಾ, ಯಾರೇ ಏನೇ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಒಂದು ಸ್ವಲ್ಪ ಏನು ಗೊತ್ತಾ, ಈ ಕಿವಿಲಿ ಕೇಳಿಸ್ಕೊಳ್ಳಿ, ಈ ಕಿವಿಲಿ ಬಿಟ್ಟಾಕಿ ಅಷ್ಟೇ. ಯಾವುದೇ ಆಗಲಿ ನಾನು ಹೇಳೋದು, ಫ್ಯಾಮಿಲಿ ಇಶ್ಯೂಸ್ ಆಗ್ಬೋದು, ಹೊರಗಡೆ ಯಾರು ನಿಮ್ಗೆ ಏನಾರು ಅಂದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಲೈಫು ನೀವು ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ದರೆ ಮಾತ್ರ, ನೀವು ಹ್ಯಾಪಿಯಾಗಿದ್ದರೆ ಮಾತ್ರ ನಿಮಗೇನು ಬೇಕೋ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅದು ಹೇಗೆ ದುಡ್ಡು ಕಲೆಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ, ಹೇಗಾರ ಬಂದು ಸೇರ್ಕೋತಾ ಇರುತ್ತೆ. ಸೊ ನಿಮಗೆ ಕೂಡಿಟ್ಟಿರೋ ದುಡ್ಡಲ್ಲೇ ದುಡ್ಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ನಾನು ಈ ಥರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ನನಗೂ ಇವಾಗ ಒಂದು ಆಪರ್ಚುನಿಟಿ ಬಂತಲ್ವಾ. ಸೊ ನನಗೂ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ತು. ವೀಕ್ಲಿ 2 ಡೇಸ್ ಥರ ಹೋಗ್ತಾ ಇದ್ದೀನಿ. ಸೊ ನಾನು ಇವಾಗ ದುಡ್ಡು ಅರ್ನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲೂ ನಾನು ತೊಗೋಬೋದು. ಅರ್ನ್ ಮಾಡೋಕ್ಕೆ ಮುಂಚೆಯಿಂದನೂ ನಾನು ಮ್ಯಾನಿಫೆಸ್ಟೇಷನ್ ಮಾಡಿ ಎಷ್ಟು ಗೋಲ್ಡನ್ನ ತಗೊಂಡಿದ್ದೀನಿ. ಸೊ ನಿಮಗೆಲ್ಲ ಹೇಳಿದೆ ಅಲ್ವಾ ಅವತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವತ್ತೂ ಹೋಪ್ಸ್ನ ಮಾತ್ರ ಕಳ್ಕೊಬೇಡಿ. ಯಾವಾಗಲೂ ಧೈರ್ಯವಾಗಿರಿ, ಎನರ್ಜೆಟಿಕ್ ಆಗಿರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಆವಾಗಲೇ ನಿಮಗೆ ಏನು ಬೇಕೋ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಮ್ಯಾನಿಫೆಸ್ಟ್ ಅಂದರೆ ಬರೀ ಜಸ್ಟ್ ಗೋಲ್ಡ್ ಅಂತ ಅಲ್ಲ, ನಿಮ್ಗೆ ಏನು ಬೇಕೋ ನಿಮಗೆ ಮನಿ ಮ್ಯಾನಿಫೆಸ್ಟ್ ಮಾಡ್ಬೋದು. ದುಡ್ಡಿದ್ರೇ ಅಲ್ವಾ ಫ್ರೆಂಡ್ಸ್, ಇವಾಗಿನ ಕಾಲದಲ್ಲಿ ದುಡ್ಡಿದ್ರೇ ಎಲ್ಲನೂ ಸಿಗೋದಕ್ಕೆ ಸಾಧ್ಯ. ಸೊ ಮನಿ ಮ್ಯಾನಿಫೆಸ್ಟ್ ಮಾಡ್ಬೋದು, ಎಜುಕೇಷನ್ ಮ್ಯಾನಿಫೆಸ್ಟ್ ಮಾಡ್ಬೋದು, ಆ್ಯಂಡ್ ನಿಮಗೆ ಏನು ಅಂದ್ಕೊಂಡಿರ್ತೀರೋ ಒಂದು ಸೈಟ್ ಆಗಲಿ, ಸ್ವಂತ ಮನೆ ಮಾಡಬೇಕು ಅಂದ್ರೆ ಅದಕ್ಕೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಅದನ್ನು ಮಾಡಬೇಕು ಅಂದರೆ ನಾವು ಫಸ್ಟು ಪಾಸಿಟಿವ್ ಆಗಿರಬೇಕು.
ಯಾವಾಗ ನಾವು ನಮಗೆ ಸಿಗುತ್ತೆ ಅಂತ ಒಂದು ಫೀಲ್ ಮಾಡ್ಕೋತೀವೋ, ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಫಿಕ್ಸ್ ಮಾಡ್ಕೋತೀವೋ, ಅದನ್ನು ಒಂದು ಟಾರ್ಗೆಟ್ ಏನು ನಾವು ಮಾಡಿರ್ತೀವೋ ಅದು ಯಾವಾಗ ನಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಆವಾಗ ಮಾತ್ರ ನಾವೇನು ಅನ್ಕೋತೀವೋ ಅದು ನಮ್ಮ ಲೈಫಲ್ಲಿ ಸಿಗೋದಕ್ಕೆ ಸಾಧ್ಯ. ಓಕೆನಾ? ಸೊ ನೀವು ಅನ್ಕೋಬೋದು ಬೆಳಗ್ಗೆಯಿಂದ ನಾವು ಹೇಳ್ಕೊಂಡಿರ್ತೀವಿ ಮಲಗಿಬಿಟ್ಟಿರ್ತೀವಿ ಅದರಲ್ಲಿ ಏನು ಅಂತ. ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್, ಕಾನ್ಷಿಯಸ್ ಮೈಂಡು ಎಷ್ಟು ಹೊತ್ತಿರುತ್ತೆ ಅಂದ್ಕೊಂಡ್ರಿ, ಸಬ್ಕಾನ್ಷಿಯಸ್ ಮಾತ್ರ ಇದು 24 hours ಇರೋದಕ್ಕೆ ಸಾಧ್ಯ, ಸಬ್ಕಾನ್ಷಿಯಸ್ ಮೈಂಡು. ಓಕೆನಾ? ಸೊ ಕಾನ್ಷಿಯಸ್ ಮೈಂಡ್ ಅಂದರೆ ನಾವು ಎಚ್ಚರ ಇದ್ದಾಗ ಕಾನ್ಷಿಯಸ್ ಮೈಂಡ್ ಇರ್ತೀವಿ, ಅಂದರೆ ನಮ್ಗೆ ಗೊತ್ತಿರುತ್ತೆ. ಅದಕ್ಕೇ ಹೇಳೋದು, ನಾನೀಗ 10 ಗ್ರಾಮ್ ಚಿನ್ನದ ಒಲೆ ತೊಗೊಂಡಿದ್ದೀನಿ ಅಂತ ನಮ್ಮ ಕಾನ್ಷಿಯಸ್ ಮೈಂಡಿಗೆ ಚುಚ್ಚುತ್ತಾ ಇರುತ್ತೆ, ಇವ್ರ ಹತ್ರ ಹೆಂಗೆ ಬಂದ್ಬಿಡುತ್ತೆ ಅಂತ. ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನು ಗೊತ್ತಿರಲ್ಲ. ಸೊ ನಾವು ಹೇಗೆ ಅದನ್ನು ಟೋನ್ ಮಾಡ್ತಾ ಹೋಗ್ತೀವೋ ಅದೇ ಥರ ಅದು ಆಗ್ತಾ ಹೋಗುತ್ತೆ. ಇವಾಗ ಒಬ್ಬ ಚಿನ್ನ ಮಾಡೋನು ಹೇಗೆ ಅದನ್ನು ಹಾಕಿ ಮೋಲ್ಡ್ ಮಾಡಿ ಒಂದು ಚಿನ್ನದ ಒಂದು ಆಕಾರ ಕೊಡ್ತಾನೋ, ಅದೇ ಥರ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಹೇಗೆ ಬೀಜ ಬಿತ್ತುತ್ತೀವೋ ಅದು ಹಾಗೆ ಬೆಳೀತಾ ಹೋಗುತ್ತೆ. ಸೊ ಅದಕ್ಕೆ ಹೇಳೋದು, ಸಬ್ಕಾನ್ಷಿಯಸ್ ಮೈಂಡು 24 hours ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಾವು ಮಲ್ಗಾದ್ಮೇಲೂ ಅದನ್ನೇ ಇದು ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಮಲ್ಗಕ್ಕೆ ಮುಂಚೆ ನೀವು ಒಂದು ಥಾಟ್ ಬಿಡಿ ನಿಮ್ಮ ತಲೆಯಲ್ಲಿ. ಸೊ ನೀವೇನು ಅಂದ್ಕೊಂಡಿರ್ತೀರಾ, ನಾನು ಅದಕ್ಕೆ ತಾನೇ ವಾಟರ್ ಮ್ಯಾನಿಫೆಸ್ಟೇಷನ್ ಯಾಕೆ ಬೆಸ್ಟ್ ಈಸಿ ಮೆಥಡ್ ಅಂತ ನಾನು ಹೇಳೋದು ಅಂದರೆ, ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂದರೆ ಫ್ರೆಂಡ್ಸ್, ಜಸ್ಟ್ ನೀವು ಒಂದು ಗ್ಲಾಸಲ್ಲಿ ನೀರು ಫಿಲ್ ಮಾಡ್ತೀರಾ, ಅದಕ್ಕೆ ಒಂದು ಚೀಟಿನ ಬರೆದುಬಿಟ್ಟಿರ್ತೀರಾ. ಸೊ ಅದನ್ನು ಹೇಳ್ಕೊಂಡು ಒಂದು 3 times ಹೇಳ್ಕೊಂಡು ನೀವು ಕುಡಿತೀರಾ, ಉಫ್ 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 ಅಂತ. ಸೊ ಯಾವಾಗ ಉಫ್ ಅಂತ ಮಾಡ್ತೀರಾ, ನಿಮ್ಮ ಒಂದು ಎನರ್ಜಿ ಆ ಗ್ಲಾಸ್ಗಳಲ್ಲಿ ಹೋಗಿ ಆ ನೀರಲ್ಲಿ ಹೋಗಿ ಪಾಸ್ ಆಗುತ್ತೆ. ಸೊ ನೀರಲ್ಲಿ ಅಣುವಿನಲ್ಲಿ ಹೋಗಿ ಅದು ಫುಲ್ ನಮ್ಮ ಬಾಡಿನಲ್ಲಿ ಸೇರಿಕೊಳ್ಳುತ್ತೆ. ಸೊ ಅವಾಗ ನೀವೇನು ಅನ್ಕೋತೀರೋ ಅದು ಸಿಗ್ತಾ ಹೋಗುತ್ತೆ, ಪ್ರತಿಯೊಂದು ಕಣಕಣದಲ್ಲಿ ಹೋಗಿ ಸೇರಿದಾಗ. ಸೊ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡಿರ್ತೀರಲ್ಲ, ನನಗೆ ಇಷ್ಟು ಗೋಲ್ಡದು ತಗೋಬೇಕು ಅಂತ. ಸೊ ಪ್ರತಿಯೊಂದು ಸೆಲ್ಸಲ್ಲಿ ಹೋಗಿ ಅದು ಸೇರಿಕೊಂಡಿರುತ್ತೆ ಅದು. ಸೊ ಅದಕ್ಕೆ ವಾಟರ್ ಮ್ಯಾನಿಫೆಸ್ಟೇಷನ್ ದಿ ಬೆಸ್ಟ್ ಅಂತ ಹೇಳೋದು, ಬಿಕಾಸ್ ಅದು ತುಂಬ ಬೇಗ ನಿಮಗೆ ಸಿಕ್ಬಿಡುತ್ತೆ. ಸೊ ನಾನು ಗೋಲ್ಡದು ನಾನು ಇದು ಮಾಡೋದ್ನಲ್ಲ, ಸೊ ಕೆಲವೊಂದು ಹಾಗೆ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಥಾಟ್ ಮೂಲಕ ಮಾಡಿದ್ದೀನಿ. ಇನ್ನು ಕೆಲವೆಲ್ಲ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ದೇ ತುಂಬ ಮಾಡಿರೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಯಾಕೆ ಇದನ್ನು ಹೇಳ್ದೆ ಅಂದರೆ, ನಿಮಗೆ ಸಮ್ಮರಿ ಗೊತ್ತಾಗಬೇಕು, ಫಸ್ಟ್ ಬಿಗಿನರ್ಸ್ ಕೇಳೋದು. ಇಲ್ಲಾಂದರೆ ನಿಮ್ಗೆ ಗೊತ್ತಾಗಲ್ಲ ಹೇಗೆ ಮಾಡೋದು. ಅವರೆಲ್ಲ ಅನ್ಕೋತಾರಲ್ವ ಹೇಗೆ ಇದೆಲ್ಲ ನಿಜನೋ ಸುಳ್ಳು ಅಂತ. ಬಟ್ ಇದೆಲ್ಲ ನಿಜ ಫ್ರೆಂಡ್ಸ್. ಅದಕ್ಕೋಸ್ಕರ ನಂದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ಬನ್ನಿ, ನಿಮಗೆ ಟೈಮ್ ವೇಸ್ಟ್ ಮಾಡಲ್ಲ, ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ನಮ್ಮ ಒಂದು ಔರಾನ ಕ್ಲೆನ್ಸ್ ಮಾಡ್ಕೋಬೋದು ಅಂತ. ಇದು ವಾಸ್ತು ಟಿಪ್ ಕೂಡ ಆಗಿರುತ್ತೆ, ವಾಸ್ತು ಟಿಪ್ಪಲ್ಲೂ ಮಾಡ್ಕೋತಾರೆ. ಸೊ ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ಸೊ ನಾನು ನಿಮ್ಗೆಲ್ಲರಿಗೂ ಹೇಳ್ತಿದ್ದೀನಿ, ಬಿಕಾಸ್ ನೀವೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದನೇ ಈ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ನಿಮ್ಗಿದ್ರೆ ಹೆಲ್ಪ್ ಆಗಲಿ ಅಂತ. ಸೊ ಫಸ್ಟ್ ಏನು ಅಂದರೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ದಲ್ಲ, ಓಂ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಇನ್ನು ಹೇಗೆ ಓಮ್ ಅಂತ ಹೇಳ್ದೇನೋ ಇನ್ನು ಹೇಗೆ ಮೆಥಡ್ ಮಾಡ್ಬೋದು ಅನ್ನೋದ್ರದ್ದು ಹೇಳ್ಕೊಡ್ತೀನಿ. ಸೊ ಮೆಡಿಟೇಷನ್ ಆದಮೇಲೆ ಸೆಕೆಂಡ್ ಏನು ಅಂದರೆ, ನಮ್ಮ ಬಾಡಿನ ನಾವು ಕ್ಲೆನ್ಸ್ ಮಾಡ್ಕೊಳ್ಳೇಬೇಕು. ಔರಾ ಕ್ಲೆನ್ಸ್ ಇದ್ದರೆ ಮಾತ್ರ. ಸೊ ನಮ್ಮ ಒಂದು ಔರಾ ಕ್ಲೆನ್ಸ್ ಇದ್ದಾಗ, ಕ್ಲೀನಾಗಿ ನೀಟಾಗಿದ್ದಾಗ ಮಾತ್ರ ನಾವೇನು ಕೇಳ್ಕೊತೀವೋ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬನ್ನಿ ಹೇಳ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ನೇ ಇಂಗ್ರೀಡಿಯೆಂಟ್ ಏನು ಬೇಕು ಅಂದರೆ ಒಂದು ಟರ್ಮರಿಕ್ ಬೇಕಾಗುತ್ತೆ. ಓಕೆನಾ? ನಾನು ಆಮೇಲೆ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ ಎಲ್ಲ ನೋಟ್ ಮಾಡ್ಕೊಳ್ಳಿ, ಬೇಕಾದ್ರೆ ಒಂದು ಇದ್ರಲ್ಲಿ ಬರ್ಕೊಳ್ಳಿ, ನೀವು ಒಂದು ಬುಕ್ಕು ಪೆನ್ ಇಟ್ಕೊಂಡು ಬರ್ಕೊಂಬಿಡಿ, ಅವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಸೊ ಫಸ್ಟ್ನೇ ಇದೇನು ಬೇಕು ಅಂದರೆ, ಫಸ್ಟ್ ಇಂಗ್ರೀಡಿಯೆಂಟ್ ಏನು ಬೇಕು ಅಂದರೆ ಒಂದು ಟರ್ಮರಿಕ್ ಬೇಕಾಗುತ್ತೆ. ಸೆಕೆಂಡ್ನೇದೇನು ಅಂದರೆ ಒಂದು ಕರ್ಪೂರ ಬೇಕಾಗುತ್ತೆ. ಸೊ ಕರ್ಪೂರ ಯಾವ್ದು, ಎನಿ ಬ್ರ್ಯಾಂಡ್ ಇಸ್ ಓಕೆ. ಓಕೆನಾ? ಯಾವ್ದಾರ ಬ್ರ್ಯಾಂಡದ್ದು ನೀವು ತೊಗೊಳ್ಳಿ. ಸೊ ಅದಾದಮೇಲೆ ನಿಮ್ಗೆ ಏನು ಬೇಕಾಗುತ್ತೆ ಅಂದರೆ, ಇದು ನೋಡಿ, ಸೀ ಸಾಲ್ಟ್ ಅಂತ. ಸೀ ಸಾಲ್ಟ್ ಕಲ್ಲುಪ್ಪು ಅಂತಾರಲ್ಲ, ಆ ಥರ ಒಂದು ಉಪ್ಪನ್ನು ನೀವು ತೊಗೋಬೇಕಾಗತ್ತೆ. ಸೊ ಅದಾದಮೇಲೆ ಗುಲಾಬ್ ಜೆಲ್, ನಾನು ಇದ್ರಲ್ಲಿ ತೋರಿಸ್ತಾನೆ ಇರ್ತೀನಲ್ಲ, ನಂದು ಟಿಪ್ಸ್ ಇದ್ರಲ್ಲಿ ನೀವು ನೋಡಿರ್ತೀರ. ಸೊ ಗುಲಾಬ್ ಜೆಲ್ ಒಂದು ತೊಗೋಬೇಕಾಗತ್ತೆ. ಸೊ ಅದಾದಮೇಲೆ ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿ, ಇದ್ರದ್ದು ನಾನು ತೋರಿಸಿದ್ದೀನಿ ನನ್ನ ವೀಡಿಯೋಸಲ್ಲಿ. ಸೊ ಚಕ್ಕೆ ಪುಡಿನ ನೀವೊಂದು ತೊಗೋಬೇಕಾಗತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ರೋಸ್ದು ತೊಗೋಬೇಕು, ರೋಸ್ ಪೆಟಲ್ಸ್ ಬೇಕಾಗುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಒಂದು ಗ್ಲಾಸ್ ಅಂದರೆ ಗಾಜಿನ ಲೋಟದಲ್ಲಿ ಒಂದು ಸ್ವಲ್ಪ ನೀರು ತೊಗೊಳ್ಳಿ. ಓಕೆನಾ? ಯಾವ್ದಾರ ತೊಗೋಬೋದು ನೀವು, ಇದು ಸಿಂಕಲ್ಲಿ ಇಡ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಕುಡಿಯೋ ನೀರು ತೊಗೊಂಡ್ರೂ ಪರವಾಗಿಲ್ಲ. ಇದೆಲ್ಲ ನಾವು
ಸ್ನಾನ ಮಾಡೋದು ಯೂಸ್ ಮಾಡೋದೇ ಬೇಕಾಗಿರೋದು. ಸೊ ಯಾವುದು ಎನಿ ವಾಟರ್ ಈಸ್ ಓಕೆ ಆಯಿತಾ. ಯಾವ್ದಾರ ನೀರು ತೊಗೊಳ್ಳಿ. ಸೊ ಇಷ್ಟು ನೀರು ತೊಗೊಳ್ಳಿ, ಒಂದು ಮುಕ್ಕಾಲು ಭಾಗದಷ್ಟು ನೀರು ತೊಗೊಳ್ಳಿ. ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ನೋಡಿ ಫ್ರೆಂಡ್ಸ್, ಒಂದು ಪಿಂಚಷ್ಟು ಅಂದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಟರ್ಮರಿಕ್ ಹಾಕ್ಕೊಂಡೆ ನಾನು. ಸೊ ಅದಾದಮೇಲೆ ನೋಡಿ ಫ್ರೆಂಡ್ಸ್, ನಾನು ರೋಸ್ದು ಪೆಟಲ್ಸ್ ಹಾಕೋತಾ ಇದ್ದೀನಿ. ಸೊ ರೋಸ್ದು ಪೆಟಲ್ಸ್ ಹಾಕ್ಕೊಂಡೆ. ಸೊ ರೋಸ್ದು ಪೆಟಲ್ಸ್ ಹಾಕ್ಕೊಂಡೆ ಅಲ್ವಾ. ಸೊ ನೋಡಿ, ಇವಾಗ ಒಂದೇ ಒಂದು ಕರ್ಪೂರ ತೊಗೊಂಡು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಸೊ ಒಂದು ಕರ್ಪೂರ ಬೇಕಾಗುತ್ತೆ, ಓಕೆನಾ. ಸೊ ಏನೇನು ಹಾಕ್ತಾ ಹೇಳಿ, ಫಸ್ಟು ಒಂದು ಟರ್ಮರಿಕ್ದು ಒಂದು ಚಿಟಿಕೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ರೋಸ್ದು ವಾಟರ್ ಹಾಕ್ತೆ. ಅಯ್ಯೋ ಇದು ರೋಸ್ದು ಪೆಟಲ್ಸ್ ಹಾಕ್ತೆ, ಅಂದರೆ ಗುಲಾಬಿ ದಳಗಳಾಗ್ತೆ ಒಂದು ಸ್ವಲ್ಪ. ಅದಾದಮೇಲೆ ಒಂದು ಕರ್ಪೂರ ಹಾಕಿದ್ದೀನಿ. ಇವಾಗ ಬನ್ನಿ ತೋರಿಸ್ತೀನಿ. ಸೊ ಇದಾದಮೇಲೆ ನೋಡಿ ಫ್ರೆಂಡ್ಸ್, ಇದು ರಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಇದ್ರ ಮೇಲೆ ಹಿಂಗೆ ಸ್ಪ್ರಿಂಕಲ್ ಥರ ಮಾಡಿ, ಓಕೆನಾ. ಒಂದು 4-5 ಸಲ ಮಾಡಿದ್ರೆ ಅದೆಲ್ಲ ಬೀಳುತ್ತೆ ಅದರೊಳಗೆ. ಸೊ ಒಂದು 4-5 ಸಲ ಮಾಡಿದೆ ನಾನು. ಸೊ ಈ ಥರ ನೋಡಿ, ಸೀ ಸಾಲ್ಟ್ ಅಂತ ಸಿಗುತ್ತೆ ನಿಮಗೆ. ಯಾವ್ದಾರ ಒಂದು ಸೂಪರ್ ಮಾರ್ಕೆಟಲ್ಲಿ ತೊಗೊಳ್ಳಿ, ಇಲ್ಲ ತೀರಾ ನಿಮ್ಮ ಮನೇಲಿರೋ ಕಲ್ಲುಪ್ಪೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ ಆ ಥರ. ಸೊ ಸೀ ಸಾಲ್ಟ್ ಹಾಕ್ಕೊಂಡೆ ನಾನು. ಸೊ ಸೀ ಸಾಲ್ಟ್ ಹಾಕ್ಕೊಂಡಾಗಿದೆ. ಸೊ ಅದಾದಮೇಲೆ ಸಿನ್ನಮನ್ ಪೌಡರ್ ಹಾಕೋತಾ ಇದ್ದೀನಿ ನೋಡಿ, ಸಿನ್ನಮನ್ ಪೌಡರ್, ಓಕೆ. ಅದನ್ನು ಜಸ್ಟ್ ಸ್ಪ್ರಿಂಕಲ್ ಮಾಡಬೇಕು ನೋಡಿ. ಸುಮ್ಮನೆ ಒಂದು ಚಿಟಿಕೆ 3 ಚಿಟಿಕೆ ಹಾಕ್ಕೊಂಡೆ ನಾನು. ಸೊ 3 ಚಿಟಿಕೆ ಯಾಕೆ ಹಾಕ್ತೆ ಅಂದರೆ ಫುಲ್ ನೀರಿಗೆ ಹಾಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೆ. ಸೊ ಅದಾದಮೇಲೆ ನೋಡಿ, ಗುಲಾಬ್ ಜೆಲ್ಲಲ್ಲಿ ಒಂದು 3 ಡ್ರಾಪ್ಸ್ ಹಾಕ್ತಾಯಿದ್ದೀನಿ, 3 ಡ್ರಾಪ್ಸ್, ಓಕೆನಾ. 3 ಸಲ ಅಂದರೆ ಒಂದು 6, 7, 8 ಬೀಳುತ್ತೆ ಡ್ರಾಪ್ಸ್, ಆ ಥರ ಅಂದ್ಕೊಳ್ಳಿ. ಸೊ ಈ ಥರ ಫ್ರೆಂಡ್ಸ್. ಸೊ ಫಸ್ಟ್ ಅರಿಶಿನ ಹಾಕ್ತೆ, ಅದಾದಮೇಲೆ ರೋಸ್ ಪೆಟಲ್ಸ್ ಹಾಕ್ತೆ, ಅಂದರೆ ಗುಲಾಬಿ ದಳಗಳು ಹಾಕಿದ್ದೀನಿ. ಅದಾದಮೇಲೆ ಕರ್ಪೂರ ಹಾಕ್ತೆ. ಅದಾದಮೇಲೆ ಇದಾಕಿದ್ದೀನಿ, ಏನು ಹೇಳಿ, ಸೀ ಸಾಲ್ಟ್, ಅದೇ ಕಲ್ಲುಪ್ಪು ಥರ ಹಾಕಿದ್ದೀನಿ. ಅದಾದಮೇಲೆ ಚಕ್ಕೆ ಪುಡಿ, ದಾಲ್ಚಿನ್ನಿ, ಸಿನಮನ್ ಪೌಡರ್ ಹಾಕಿದ್ದೀನಿ. ಸೊ ಅದಾದಮೇಲೆ ರೋಸ್ ವಾಟರ್ ಹಾಕಿದ್ದೀನಿ, ಓಕೆನಾ. ಸೊ ಅಷ್ಟು. ಸೊ ಇದಾದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಕರ್ಪೂರ ಚೆನ್ನಾಗಿ ಅದು ಇದಾಗುತ್ತೆ. ಒಂದು 10 ಮಿನಿಟ್ಸ್ ಬಿಟ್ಬಿಡಿ ಅದನ್ನು, ಓಕೆನಾ. ನೀರಲ್ಲೇ ಬಿಟ್ಬಿಡಿ. ಸೊ ಇದನ್ನು ನೀವೇನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫಸ್ಟ್ ಒಂದು ಗಾಜಿನ ಲೋಟದಲ್ಲಿ ನಾನು ಅರಿಶಿನ ಹಾಕ್ಕೊಂಡೆ. ಅದಾದಮೇಲೆ ಕರ್ಪೂರ ಹಾಕಿದ್ದೀನಿ, ಗುಲಾಬಿ ದಳಗಳು ಹಾಕಿದ್ದೀನಿ, ಆಮೇಲೆ ರೋಸ್ ವಾಟರ್ ಹಾಕಿದ್ದೀನಿ, ಚಕ್ಕೆ ಪುಡಿ ಹಾಕಿದ್ದೀನಿ, ಮತ್ತು ಇದು ಕಲ್ಲುಪ್ಪು ಹಾಕಿದ್ದೀನಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಆ ನೀರಲ್ಲೇ, ಅದೆಲ್ಲ ಚೆನ್ನಾಗಿ ಅದರೊಳಗೆ ಅಬ್ಸರ್ವ್ ಆಗುತ್ತೆ. ಸೊ ಅದಾದಮೇಲೆ ಏನು ಮಾಡಿ ಅಂದರೆ, ನೀವು ಸ್ನಾನ ಮಾಡುವಂತಹ ಬಕೆಟಲ್ಲಿ ಅದನ್ನು ಹಾಕೋಬೇಕಾಗುತ್ತೆ. ಪೋರ್ ಮಾಡಿಬಿಡಿ ಅದನ್ನು ಫುಲ್ಲು. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ, ಫಸ್ಟ್ ನೀವು ಅಂದರೆ ಮಾಮೂಲಿ ಸ್ನಾನ ಮಾಡಿರ್ತೀರಲ್ವಾ. ಸೊ ಅದಾದಮೇಲೆ ಲಾಸ್ಟಲ್ಲಿ ಒಂದು ಜಗ್ಗಲ್ಲಿ ಇದನ್ನು ಯೂಸ್ ಮಾಡಿ. ಯಾವಾಗಲೂ ಫಸ್ಟೇ ಬಕೆಟಲ್ಲಿ ಹಾಕ್ಬಿಟ್ರೆ ಎಲ್ಲ ಇದಾಗ್ಬಿಡುತ್ತೆ. ಸೊ ಫಸ್ಟ್ ನೀವು ಸ್ನಾನ ಮಾಡ್ತೀರಲ್ವಾ. ಸೊ ಸ್ನಾನ ಆದಮೇಲೆ ಲಾಸ್ಟಲ್ಲಿ ಇದು ಕ್ಲೆನ್ಸ್ ಮಾಡುತ್ತೆ ನಿಮಗೆ. ಸೊ ಫುಲ್ ಎಲ್ಲ ಸ್ನಾನ ಸೋಪೆಲ್ಲ ಅಷ್ಟೇ ನೀವೇನು ಸ್ನಾನ ಮಾಡಿರ್ತೀರಲ್ಲ ಫ್ರೆಂಡ್ಸ್, ಸೋಪ್ ಹಾಕ್ಕೊಂಡು ಎಲ್ಲ ಸ್ನಾನ ಮಾಡ್ತೀರಲ್ಲ. ಸೊ ಲಾಸ್ಟಲ್ಲಿ ಒಂದು ಜಗ್ಗಲ್ಲಿ ಇದನ್ನು ನಾನೇನು ತೋರಿಸ್ದೆ ಅದನ್ನು ಜಗ್ ಒಳಗೆ ಹಾಕ್ಕೊಂಡು ಲಾಸ್ಟಲ್ಲಿ ರಿಫ್ರೆಶ್ಮೆಂಟು, ಲಾಸ್ಟಲ್ಲಿ ಫುಲ್ ಮುಖದಿಂದ ಒಂದು ಸ್ವಲ್ಪ ಮುಖಕ್ಕೆ ಹಾಕೊಳ್ಳಿ, ಫುಲ್ ಬಾಡಿಗೆ ಅಪ್ಲೈ ಮಾಡಿ ಬನ್ನಿ, ಓಕೆನಾ. ಸೊ ಅದು ನಿಮ್ಮ ಒಂದು ಔರಾನ ಕ್ಲೆನ್ಸ್ ಮಾಡುತ್ತೆ. ಬಿಕಾಸ್ ಅದರಲ್ಲೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಮ ಒಂದು ಪಾಸಿಟಿವಿಟಿ ಜಾಸ್ತಿ ಬರೋಂಗೆ ಅದು ಮಾಡೇ ಮಾಡುತ್ತೆ. ಸೊ ಅದು ಆ ಥರ ಒಂದು ಟೆಕ್ನಿಕ್, ಅದು ವಾಸ್ತು ಟಿಪ್ಸಲ್ಲೂ ಬರುತ್ತೆ. ಪ್ಲಸ್ ಈ ಥರ ಮ್ಯಾನಿಫೆಸ್ಟೇಷನಲ್ಲಿ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ ನಿಮಗೆ. ಸೊ ಗೊತ್ತಿರೋರಾದರೆ ಅವ್ರ ಮನೆಯಲ್ಲಿ ಮಾಡ್ಬೇಕಾದ್ರೆ ಅವರವರೇ ಮಾಡ್ಕೋತಾರೆ. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ, ಬಿಕಾಸ್ ನೀವು ಅದು ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಇದೆಲ್ಲ ಬೇಕಾಗುತ್ತೆ, ಯೂಸ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಸೊ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಮೆಡಿಟೇಷನ್ನ ನಾವು ಹೇಗೆ ಮಾಡೋದು ಅನ್ನೋದ್ರದ್ದು ನಾನು ಹೇಳ್ಕೊಡ್ತೀನಿ ನಿಮ್ಗೆ ಹೇಗೆ ಮಾಡ್ಬೋದು ಅಂತ. ಸೊ ಆ ಥರ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಕೆಲವು ಸಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಲೇಟ್ ಆದರೆ ಪ್ಲೀಸ್ ನನ್ನದು ಹಳೆ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆವಾಗಲೇ ನನಗೂ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡೋದಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.